ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಈಚೆಗೆ ವಿಡಿಯೋ ಒಂದರಲ್ಲಿ ಮಳೆಯ ಕುರಿತು ಚರ್ಚೆ ಮಾಡಿದ್ವಿ. ಜಲಚಕ್ರದ ಮೂಲಕ ಹಲವು ವಿಧದ ರಾಸಾಯನಿಕ ಹಾಗೂ ನೈಸರ್ಗಿಕ ಕ್ರಿಯೆ ನಡೆದು ಮಳೆ ಬೀಳುತ್ತೆಂದು ನಿಮಗೆಲ್ಲ ಗೊತ್ತು. ಭೂಮಿಯ ಮೇಲಿರುವ ನೀರಿನ ಸೆಲೆಗಳಿಂದ ಮೋಡಗಳು ನೀರನ್ನ ಹೀರಿಕೊಂಡು ಮಳೆ ಸುರಿಸುತ್ತವೆ. ಈಗ ಭೂಮಿಯ ಮೇಲೆ 79% ನೀರೇ ಇದೆ. ಆದರೆ ಬಿಲಿಯಾಂತರ ವರ್ಷಗಳ ಹಿಂದೆ ಭೂಮಿ ಹೇಗಿತ್ತು? ಭೂಮಿಯ ಮೇಲೆ ಮೊಟ್ಟಮೊದಲ ಮಳೆ ಯಾವಾಗ ಸುರಿಯಿತು? ನೀರೇ ಇಲ್ಲದೆ ಬೆಂಡಾಗಿದ್ದ ಭೂಮಿಯು ಶಾಖ ಹಾಗೂ ಬಿಸಿ ಲಾವಾ ತುಂಬಿದ್ದ ದೊಡ್ಡ ಕಲ್ಲಿನ ಉಂಡೆಯಾಗಿತ್ತು. ಹೀಗಿರುವಾಗ ಮೋಡಗಳು ಇಲ್ಲಿಯ ಯಾವ ನೀರನ್ನ ಹೀರಿಕೊಂಡು ಭೂಮಿಯ ಮೇಲೆ ಸುರಿಸಿದವು? ಭೂಮಿಯ ಮೇಲೆ ಸೃಷ್ಟಿಯಾದ ದೊಡ್ಡ ಹಾಗೂ ವಿಶಾಲ ಸಾಗರಗಳು ಮಿಲಿಯಾಂತರ ವರ್ಷಗಳ ಕಾಲ ನಿರಂತರವಾಗಿ ಸುರಿದ ಮಳೆಯ ಕೊಡುಗೆಯೇ? ಇಂತಹ ಎಷ್ಟೋ ವಿಚಿತ್ರ ಗೊಂದಲಗಳು ಆಗಾಗ ನಿಮಗೂ ಸಹ ಕಾಡಿರಬಹುದು. ಇವತ್ತು ವಿಜ್ಞಾನವು ಇಂತಹ ಸಾಕಷ್ಟು ತರ್ಕಗಳಿಗೆ ಉತ್ತರ ಕಂಡುಹಿಡಿದಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಭೂಮಿಯ ಮೇಲಾದ ಮೊಟ್ಟಮೊದಲ ವರ್ಷಧಾರೆಯ ಬಗ್ಗೆ, ಅದಕ್ಕೆ ಕಾರಣವಾದ ನೈಸರ್ಗಿಕ ಹಾಗೂ ಕೆಮಿಕಲ್ ಸಂಗತಿಗಳ ಬಗ್ಗೆ, ಇಲ್ಲಿ ಸಾಗರಗಳು ಹೇಗೆ ಸೃಷ್ಟಿಯಾದವು ಎಂಬ ಬಗ್ಗೆ ಇರುವ ಬಹುತೇಕ ಆಸಕ್ತಿಕರ ವಿಷಯಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ಅಷ್ಟೇ ಕುತೂಹಲಕಾರಿಯಾಗಿ ತಿಳಿಯುತ್ತಾ ಹೋಗೋಣ ಬನ್ನಿ. ಭೂಮಿಯು ಹುಟ್ಟಿ 4.5 ಬಿಲಿಯನ್ ವರ್ಷಗಳಾಗಿವೆ ಎಂಬುದನ್ನ ವಿಜ್ಞಾನಿಗಳು ಪತ್ತೆ ಹಚ್ಚಿ ಬಹಳವೇ ಕಾಲ ಆಯಿತು. ಇಲ್ಲಿಂದ 14.3 ಬಿಲಿಯನ್ ವರ್ಷಗಳಷ್ಟು ಹಿಂದೆ ಬಿಗ್ ಬ್ಯಾಂಗ್ ಉಂಟಾಗಿ ಬ್ರಹ್ಮಾಂಡ ಸೃಷ್ಟಿಯಾಯಿತು. ಇದಾಗಿ ಮುಂದಿನ 10 ಬಿಲಿಯನ್ ವರ್ಷಗಳಲ್ಲಿ ಇತರೆ ಆಕಾಶಕಾಯಗಳ ಜೊತೆ ಭೂಮಿಯು ಹುಟ್ಟಿತು. ನಮ್ಮ ಸೌರಮಂಡಲದ ಸೂರ್ಯನಿಗೆ ಈಗ 5 ಬಿಲಿಯನ್ ವರ್ಷ ವಯಸ್ಸು. ಮುಂದಿನ 5 ಬಿಲಿಯನ್ ವರ್ಷಗಳವರೆಗೂ ಸಹ ಅವನು ಅಸ್ತಿತ್ವದಲ್ಲಿರುತ್ತಾನೆಂದು ಅಂದಾಜಿಸಲಾಗಿದೆ. ವಯಸ್ಸಿನಲ್ಲಿ ಸೂರ್ಯನಿಗೂ ಭೂಮಿಗೂ ನಡುವೆ ಕೇವಲ 500ರಿಂದ 600 ಮಿಲಿಯನ್ ವರ್ಷಗಳ ಅಂತರವಿದೆ ಅಷ್ಟೇ. ಮೊದಲೆಲ್ಲ ಭೂಮಿಯ ಮೇಲೆ ಮೊದಲ ಮಳೆಯು ಇಲ್ಲಿಂದ 500 ಮಿಲಿಯನ್ ವರ್ಷಗಳ ಹಿಂದೆ ಉಂಟಾಗಿರಬಹುದೆಂದೇ ನಂಬಿದ್ದರು. ಆದರೆ ಈಚಿನ ಕೆಲವು ಭೂ ಉತ್ಖನನಗಳು ಆ ವಿಷಯವನ್ನ ಸುಳ್ಳಾಗಿಸಿದವು. ಭೂಮಿಯು ಆರಂಭದಲ್ಲಿ ಈಗಿನಂತೆ ಇರಲಿಲ್ಲ. ಅದೊಂದು ಬಿಸಿ ಶಾಖ ಹಾಗೂ ಲಾವಾರಸ ತುಂಬಿದ್ದ ಅಗ್ನಿಶಿಖೆಯಾಗಿತ್ತು. ಇಡೀ ಭೂಮಿಯೇ ಒಂದು ಕುದಿಯುವ ಕಲ್ಲಿನ ಉಂಡೆಯಾಗಿತ್ತು. ಆಗ ಆಮ್ಲ ಮಳೆ ಅತ್ಯಂತ ಸಹಜವಾಗಿತ್ತು. ಭೂಮಿಯ ಆಯಸ್ಸು 4.5 ಬಿಲಿಯನ್ ವರ್ಷಗಳು. ಇದು ಹುಟ್ಟಿದ ಮುಂದಿನ 500 ಮಿಲಿಯನ್ ವರ್ಷಗಳ ನಂತರ ಇಲ್ಲಿ ಮೊದಲ ಮಳೆ ಬಿದ್ದ ಬಗ್ಗೆ ತಜ್ಞರಿಗೆ ಸಾಕ್ಷಿಗಳ ಸುಳಿವುಗಳು ಸಿಗುತ್ತಾ ಹೋದವು. ಆಸ್ಟ್ರೇಲಿಯಾದ ಪಶ್ಚಿಮ ಪಾರ್ಶ್ವದಲ್ಲಿರುವ ಜಾಕ್ ಹಿಲ್ ಪ್ರಾಂತ್ಯವು ವಿಶ್ವದಲ್ಲೇ ಅತ್ಯಂತ ಒಣ ಪ್ರದೇಶಗಳಲ್ಲಿ ಒಂದು. ಇಲ್ಲಿಯ ಮಣ್ಣಿನ ಪದರಗಳನ್ನು ಅಧ್ಯಯನ ಮಾಡುವ ತಜ್ಞರಿಗೆ ಭೂಮಿಯ ಮೇಲೆ ಬಿದ್ದ ಮೊದಲ ಮಳೆಯ ಕುರುಹುಗಳು ಪತ್ತೆಯಾದವು. ಆ ಮಣ್ಣಿನ ಪದರಗಳು ಇಲ್ಲಿಂದ 3ರಿಂದ 4 ಬಿಲಿಯನ್ ವರ್ಷಗಳ ಹಿಂದೆ ರೂಪುಗೊಂಡಿವೆ ಎಂದು ಅಲ್ಲಿ ನಡೆದ ಕಾರ್ಬನ್ ಡೇಟಿಂಗ್ ವಿಧಾನ ಹಾಗೂ ರೇಡಿಯೋ ಆಕ್ಟಿವ್ ಪರೀಕ್ಷೆಗಳು ತಿಳಿಸಿದವು. ಬಿಲಿಯಾಂತರ ವರ್ಷಗಳ ಹಿಂದೆ ಬಿದ್ದ ಮಳೆ ಅದು ಹೇಗೆ ಇಷ್ಟು ಕಾಲ ಸವೆದರೂ ಸಹ ತನ್ನ ಕುರುಹು ಉಳಿಸಲು ಸಾಧ್ಯ ಅಂತ ನೀವು ಕೇಳಬಹುದು. ಮಳೆಯೊಂದು 16 ವರ್ಷಗಳವರೆಗೂ ಬಿಟ್ಟು ಬಿಡದೆ ಒಂದೇ ಸ್ಥಳದಲ್ಲಿ ನಿರಂತರವಾಗಿ ಸುರಿದರೆ ಹೀಗಾಗುತ್ತದೆ. ಭೂಮಿ ಹುಟ್ಟಿದ 500 ಮಿಲಿಯನ್ ವರ್ಷಗಳ ನಂತರ ಇಂತಹ ವಿಚಿತ್ರ ಸಂಗತಿ ಜರುಗಿದೆ. ಈ ಸಂಶೋಧನೆಯ ವರದಿಯು ಆಸ್ಟ್ರೇಲಿಯಾದ ಪಶ್ಚಿಮ ಭಾಗದಲ್ಲಿರುವ ಜಾಕ್ ಹಿಲ್ಸ್ ಎಂಬ ಸ್ಥಳದಲ್ಲಿ ಪತ್ತೆಯಾದ ಪ್ರಾಚೀನ ಕ್ರಿಸ್ಟಲ್ಸ್ಗಳ ಅಧ್ಯಯನದ ಆಧಾರಿತವಾಗಿದೆ. ಇಲ್ಲಿ ಭೂಮಿಯ ಮೇಲ್ಮೈನಲ್ಲಿ ಭೂಮಿಯ ಕೆಲವು ಅತಿಯಾದ ಪುರಾತನ ಭಾಗಗಳು ಕಂಡುಬಂದಿವೆ. ಉದಾಹರಣೆಗೆ, ಭೂಮಿಯನ್ನ ನೀವು ಸೇಬಿನಂತೆ ಕಲ್ಪಿಸಿದ್ರೆ ಭೂಮಿಯ ಪದರ ಆ ಸೇಬಿನ ಹೊರ ಚರ್ಮದಂತಿರುತ್ತದೆ. ಈ ಆಸ್ಟ್ರೇಲಿಯಾದ ಪ್ರದೇಶವು ಈಗ ಒಣ ಖನಿಜಗಳಿಂದ ಕೂಡಿರುವ ಒಣ ಪ್ರದೇಶವಾದರೂ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಮಳೆ ಬಿದ್ದುದಕ್ಕೆ ಸಾಕ್ಷ್ಯವಿರುವುದು ಇಲ್ಲಿಯೇ. ಸಂಶೋಧಕರು ಜಕಾರ್ನ್ ಎಂಬ ಖನಿಜದೊಳಗೆ ಸೆರೆಯಾಗಿದ್ದ ಆಮ್ಲಜನಕವನ್ನ ಅಳೆದರು. ಈ ಖನಿಜವು 3ರಿಂದ 4.2 ಬಿಲಿಯನ್ ವರ್ಷಗಳ ಹಿಂದಿನ ಭೂಮಿಯ ಪದರಗಳ ಒಳಗೆ ರೂಪುಗೊಂಡಿತ್ತು. ಈ ಮೂಲಕ ಅವರು ಕಂಡುಹಿಡಿದಿರೋದು ಏನೆಂದರೆ, ಈ ಖನಿಜಗಳು ರೂಪುಗೊಂಡಂತಹ ಬಿಸಿ ಲಾವಾದ ಅವಶೇಷಗಳು ಆ ಕಾಲದಲ್ಲಿ ಆಕಾಶದಿಂದ ಬಿದ್ದ ನೀರಿನ ಸಂಪರ್ಕಕ್ಕೆ ಬಂದಿದ್ದವು ಎಂಬುದು. ಈ ಅಧ್ಯಯನದ ವರದಿಯ ಪ್ರಧಾನ ಲೇಖಕರಾದ ಆಸ್ಟ್ರೇಲಿಯಾದ ಕರ್ಟಿನ್ ವಿಶ್ವವಿದ್ಯಾಲಯದ ಭೂಶಾಸ್ತ್ರಜ್ಞ ಹಾಮೆಡ್ ಗಮಲೆಲ್ಡಿಯನ್ ಅವರು ಭೂಮಿಯೊಳಗಿನ ಇಷ್ಟೊಂದು ಆಳದಲ್ಲಿ ತಾಜಾ ನೀರಿನ ಸತ್ವ ಇರುವುದೆಂಬುದು 4 ಬಿಲಿಯನ್ ವರ್ಷಗಳ ಹಿಂದೆ ಭೂಮಿ ಸಂಪೂರ್ಣವಾಗಿ ಸಾಗರದಿಂದ ಮುಚ್ಚಲ್ಪಟ್ಟಿತ್ತು ಎಂಬ ಹಳೆಯ ಸಿದ್ಧಾಂತಕ್ಕೆ ಸವಾಲು ಎಸೆಯುತ್ತದೆ ಎಂದಿದ್ದಾರೆ. ಅತಿ ಪುರಾತನವಾದ ಜಕಾರ್ನ್ ಖನಿಜ ಹಾಗೂ ಹಳೆಯ ಕ್ರಿಸ್ಟಲ್ನ ಚೂರುಗಳಿಂದಾಗಿ ಆಸ್ಟ್ರೇಲಿಯಾದ ಈ ಭಾಗದಲ್ಲಿ ಮೊಟ್ಟಮೊದಲ ವರ್ಷಧಾರೆಯಾಗಿರೋದು ಪತ್ತೆಯಾಗಿದೆ. ಜಕಾರ್ನ್ ಎಂಬ ಖನಿಜದಲ್ಲಿ ಸಾಕಷ್ಟು ಪ್ರಮಾಣದ ಶುದ್ಧ ಆಮ್ಲಜನಕದ ಅನಿಲವು ಬಹಳ ವರ್ಷಗಳವರೆಗೂ ಸಹ ಟ್ರ್ಯಾಪ್ ಆಗಿತ್ತು.
ಇವು ಮೇಲೆ ಬಂದಾಗ ವಾಟರ್ ಹಾಗೂ ಆಕ್ಸಿಜನ್ ಮಾಲಿಕ್ಯೂಲ್ಗಳಾಗಿ ಇವು ಬದಲಾದಾಗ ವಾತಾವರಣವು ಇವುಗಳನ್ನು ಹೀರಿಕೊಂಡಿತು. ಈ ರೀತಿ ಆವಿಯಾದ ಆ ನೀರಿನ ಬಿಂದುಗಳು ಮೋಡದ ರಚನೆಗೆ ದಾರಿ ಮಾಡಿದವು. ಆಗ ಕಾರ್ಮೋಡಗಳ ಸೃಷ್ಟಿಯಾಗಿ ಮುಂದಿನ ಲಕ್ಷಾಂತರ ವರ್ಷಗಳವರೆಗೂ ಸಹ ಇದರಲ್ಲಿ ಶೇಖರಣೆಯಾದ ಶುದ್ಧ ನೀರು ಮಳೆಯಾಗಿ ಭೂಮಿಯ ಮೇಲೆ ಬಿದ್ದಿತು. ಈ ಪ್ರಕ್ರಿಯೆಯು 1 ಬಿಲಿಯನ್ ಅಂದ್ರೆ 100 ಕೋಟಿ ವರ್ಷಗಳವರೆಗೂ ನಡೆದಿದೆ. ಅಂತಿಮವಾಗಿ 3.2 ಬಿಲಿಯನ್ ವರ್ಷಗಳಿಂದ ಮಳೆಯು ಭೂಮಿಯ ಮೇಲೆ ಅತ್ಯಂತ ಸಹಜವಾಗಿ ಸುರಿಯೋದಕ್ಕೆ ಶುರು ಮಾಡಿದೆ. ಭೂಮಿಯ ಕಲ್ಲಿನ ಪದರ ಹಾಗೂ ಅದರ ನಡುಮಧ್ಯದ ಕೋರ್ನಲ್ಲಿ ಶುದ್ಧ ತಾಜಾ ನೀರಿನ ಸೆಲೆ ದಟ್ಟವಾಗಿತ್ತು. ಮಳೆಯ ಧಾರೆಯಿಂದಾಗಿ ಭೂಮಿ ಸೀಳು ಬಿಟ್ಟು ಸಿಡಿಯಲು ಶುರುವಾದಾಗ ಅಲ್ಲಲ್ಲಿ ಭೂಮಿಯ ಕ್ರಸ್ಟ್ನಲ್ಲಿದ್ದ ಬಿಸಿ ಲಾವಾ ನೀರಿನ ಜೊತೆ ಬೆರೆತು ಭೂಮಿಯ ಮೇಲೆ ಜ್ವಾಲಾಮುಖಿಗಳ ಸೃಷ್ಟಿಗೆ ನಾಂದಿ ಹಾಡಿತು. ಈಗಾಗಲೇ ಭೂಮಿಯ ಒಳಗಿದ್ದ ನೀರು ಹಾಗೂ ಸುರಿದ ಮಳೆಯ ನೀರೆಲ್ಲ ಸೇರಿ ಸಾಗರಗಳು ರಚನೆಯಾದವು. ಇಲ್ಲಿ ಖಂಡಾಂತರ ಚಲನೆಯ ಪಾತ್ರವೂ ಸಹ ಇದೆ. ಕಾಲಾನುಕ್ರಮದಲ್ಲಿ ಸರಿದ ಭೂಮಿಯ ಟೆಕ್ಟಾನಿಕ್ ಪ್ಲೇಟ್ಗಳು ಹಲವು ಖಂಡ ಹಾಗೂ ಭೂಭಾಗಗಳ ಅಸ್ತಿತ್ವಕ್ಕೆ ಕಾರಣವಾದವು. ಭೂಮಿಯ ಮೇಲೆ ನಡೆದ ನೈಸರ್ಗಿಕ ಕ್ರಿಯೆಗಳಲ್ಲಿ ಮಳೆ ಅತ್ಯಂತ ಹಳೆಯದು. ಇದರ ನಂತರ ಸಮುದ್ರ ಸಾಗರಗಳ ಸೃಷ್ಟಿ ಕಾರ್ಯ ಮುಂದುವರಿಯುತ್ತದೆ. ಭೂಮಿ ಹುಟ್ಟಿದ ಮುಂದಿನ 500-600 ಮಿಲಿಯನ್ ವರ್ಷಗಳ ನಂತರ ಸಾಗರಗಳು ರೂಪುಗೊಳ್ಳಲಾರಂಭಿಸಿದವು. ಸಾಗರಗಳ ಸೃಷ್ಟಿ ಎಂದರೆ ಕೆಲವು ಧಾರ್ಮಿಕ ಗ್ರಂಥಗಳಲ್ಲಿ ಬರುವಂತೆ ಅದು ಯಾವುದೋ ದೈವದಿಂದ ಒಂದೇ ದಿನಕ್ಕೆ ಆದ ಪವಾಡವಲ್ಲ. ಭೂಮಿಯು ಆಗ ಮಾಲ್ಟೆನ್ ರಾಕ್ ಅಥವಾ ಸಾಕಷ್ಟು ಉಷ್ಣತೆಯಿಂದ ಕೂಡಿದ ಕಲ್ಲುಗಳನ್ನು ತನ್ನ ಒಡಲಲ್ಲಿ ಇರಿಸಿಕೊಂಡಿತ್ತು. ಆಗ ಭೂಮಿಯ ಮೇಲೆ ಅತಿಯಾದ ಶಾಖೋತ್ಪನ್ನದಿಂದ ಎಲ್ಲೆಂದರಲ್ಲಿ ಲಾವಾದ ಬಿಸಿರಸ ಸಿಡಿಯುತ್ತಿತ್ತು. ಹೀಗೆ ಸಿಡಿದ ಲಾವಾ ಅನೇಕ ತರಹದ ಅನಿಲಗಳನ್ನ ಹಾಗೂ ನೀರಿನ ವೇಪರ್ಗಳನ್ನ ವಾತಾವರಣಕ್ಕೆ ಚಿಮ್ಮಿಸಿ ಬೆರೆಸಿತು. ಇದರ ಜೊತೆ ಇನ್ನೂ ಒಂದು ವಿಚಿತ್ರ ನಡೆಯಿತು. ಆಗೆಲ್ಲ ಭೂಮಿಯ ಮೇಲೆ ಉಲ್ಕೆಗಳ ದಾಳಿ ಹಾಗೂ ಉಲ್ಕಾಪಾತ ಆಗ್ತಾ ಇದ್ದಿದ್ದು ತುಂಬಾ ಕಾಮನ್. ಯಾಕಂದ್ರೆ ಇವುಗಳನ್ನ ಈಗಿನಂತೆ ತಡೆಯಲು ನಮ್ಮ ಮುಖ್ಯ ಉಪಗ್ರಹವಾದ ಚಂದ್ರನ ಉಗಮ ಆಗಿನ್ನೂ ಆಗಿರಲಿಲ್ಲ. ಈ ರೀತಿ ಆಗಸ್ಟ್ದಿಂದ ಬೀಳುತ್ತಿದ್ದ ಕಾಮೆಟ್, ಆಸ್ಟ್ರಾಯ್ಡ್ ಹಾಗೂ ಉಲ್ಕೆಗಳಲ್ಲಿ ನೀರು ಸಹ ಇರ್ತಾ ಇತ್ತು. ಇಂಥವುಗಳನ್ನ ವಾಟರ್ ರಿಚ್ ಉಲ್ಕೆಗಳು ಎನ್ನುತ್ತಾರೆ. ಈ ರೀತಿ ಸಿಡಿದ ಜ್ವಾಲಾಮುಖಿಗಳ ಕೆಮಿಕಲ್ ಔಟ್ ಗ್ಯಾಸಿಂಗ್ ಮತ್ತು ವಾಟರ್ ರಿಚ್ ಉಲ್ಕೆಗಳಿಂದ ಭೂಮಿಯ ಖಾಲಿ ಸ್ಥಳಗಳು ನೀರಿನಿಂದ ತುಂಬಿಕೊಂಡವು. ಕಾಲಾನಂತರ ಭೂಮಿಯ ಮೇಲಿನ ಶಾಖದ ಒತ್ತಡ ತಣ್ಣಗಾಗಿ ಅದು ಕೂಲ್ ಆದಂತೆಲ್ಲ ಮಳೆಯ ನೀರು ಭೂಮಿಯ ಮೇಲೆ ಸಂಗ್ರಹವಾಗ್ತಾ ಹೋಯಿತು. ಭೂಮಿ ಶೀತಲ ಸ್ಥಿತಿಗೆ ತಲುಪಿದಾಗ ಅಗ್ನಿಪರ್ವತದ ಸ್ಫೋಟಗಳಿಂದ ಹೊರಬಂದ ನೀರಾವಿಯು ಘನೀಭೂತವಾಗಿ ಮಳೆಯಾಗಿ ಬಿದ್ದು ತಗ್ಗಿನ ಪ್ರದೇಶಗಳನ್ನು ತುಂಬಿಸಿತ್ತು ಹಾಗೂ ಅವೇ ಆ ನಂತರ ಸಾಗರಗಳಾದವು. ಸದ್ಯಕ್ಕೆ ಭೂಮಿ ಮೇಲೆ 5 ಮಹಾಸಾಗರಗಳಿವೆ. ಪೆಸಿಫಿಕ್ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ, ದಕ್ಷಿಣ ಮಹಾಸಾಗರ ಹಾಗೂ ಆರ್ಕ್ಟಿಕ್ ಮಹಾಸಾಗರ. ಇವುಗಳಲ್ಲೆಲ್ಲ ಪೆಸಿಫಿಕ್ ಅತ್ಯಂತ ದೊಡ್ಡದು. ಭೂಮಿಯ 65% ಸ್ಥಳವನ್ನ ಅದೇ ಆವರಿಸಿದೆ. ನಂತರದ್ದು ಅಟ್ಲಾಂಟಿಕ್ ಸಾಗರ. ಇಲ್ಲಿ ಕಂಡೆನ್ಸೇಷನ್ ಅಥವಾ ಘನೀಕರಣದ ಪಾತ್ರವೂ ಸಹ ತುಂಬಾ ಮುಖ್ಯ. ನೀರಿನ ಹನಿಗಳು ಘನೀಭವಿಸಿದಂತೆಲ್ಲ ಮಳೆಯ ಕ್ರಿಯೆ ಸರಾಗವಾಗಿ ನಡೆಯುತ್ತೆ. ಪೆಸಿಫಿಕ್ ಓಷಿಯನ್ ಅಥವಾ ಶಾಂತ ಸಾಗರವು ಈಗಿನ ಸ್ವರೂಪ ಪಡೆದಿದ್ದು ಇಲ್ಲಿಂದ ಸುಮಾರು 190 ಮಿಲಿಯನ್ ವರ್ಷಗಳ ಹಿಂದೆ ಎನ್ನಲಾಗಿದೆ. ಬಹಳ ಹಿಂದೆ ಪ್ಯಾಂಥಲಾಸಿಕ್ ಸಾಗರದಿಂದ ಎಮರ್ಜ್ ಆದ ಶಾಂತ ಸಾಗರವು ಇಲ್ಲಿಂದ 760 ಮಿಲಿಯನ್ ವರ್ಷಗಳ ಹಿಂದೆ ವಿಸ್ತಾರವಾಗಿ ಹರಡಿದ್ದ ರೊಡೀನಿಯಾ ಎನ್ನುವ ಭೂಭಾಗದಿಂದ ಬೇರ್ಪಟ್ಟಿತ್ತು. ಈಗಿನ ಶಾಂತ ಸಾಗರದ ಪ್ಲೇಟಿನ ಮೊದಲ ಸಾಗರದ ಲೇಯರ್ ಸೃಷ್ಟಿಯಾಗಿ 160 ಮಿಲಿಯನ್ ವರ್ಷಗಳು ಸಂದಿವೆ. ಈಗಿನ ಸಹರಾ ಹಾಗೂ ಗೋಬಿ ಮರುಭೂಮಿಗಳು ಸಹ ಹಿಂದೊಮ್ಮೆ ವಿಶಾಲವಾದ ಸಾಗರಗಳಾಗಿದ್ದವು ಅನ್ನೋಕೆ ಆ ಮರಳಿನಲ್ಲಿ ಹುದುಗಿದ ದೊಡ್ಡ ಗಾತ್ರದ ಸಾಗರ ಜೀವಿಗಳ ಅಸ್ಥಿಯ ಅವಶೇಷಗಳೇ ಸಾಕ್ಷಿ ಹೇಳುತ್ತವೆ. ಭೂಮಿ ಹುಟ್ಟಿ 4 ಬಿಲಿಯನ್ ವರ್ಷಗಳ ನಂತರವೇ ಎಲ್ಲಾ ಸಾಗರಗಳು ಸಹ ಜನ್ಮ ತಾಳಿವೆ. ಮುಂದಿನ 3-4 ಬಿಲಿಯನ್ ವರ್ಷಗಳಲ್ಲಿ ಇನ್ನೂ ಏನೇನು ಮಾತ್ತರವಾದ ಬದಲಾವಣೆಗೆ ಭೂಮಿ ಕಾರಣವಾಗುವುದೋ ಯಾರಿಗೊತ್ತು. ಇದಿಷ್ಟು ಸಹ ಈ ವಿಡಿಯೋದ ಮಾಹಿತಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.